ಅಲ್ಲಿ ಈ ಇಷ್ಟು ಜನ ಅಂತಲ್ಲ, ಇಷ್ಟು ಜನ ಹೊರಗಡೆ ಇರ್ತಿದ್ರು. ಇದು ಡಬಲ್ ಜನ ಹೊರಗಡೆ ಇರೋರು. ಒಂದು ಕಾರ್ಯಕ್ರಮ ಮಾಡಿದೆ, ಕಿಟ್ಟಿಯವ್ರಿಗೆ ಗೊತ್ತದೆಲ್ಲ. ತುಂಬ ಅಷ್ಟು ಮಹತ್ವವಾದ ಕಾಲ ಇತ್ತು ಆವಾಗ, ಸುಮಾರು 75ರಿಂದ 2000ವರೆಗೆ. ಆಮೇಲೆ ಟಿ ವಿ ಗಿವಿ ಅವೆಲ್ಲ ಬಂದಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಕ್ರೇಜು. ಒಂದು 20 ಅಡಿ 30 ಅಡಿ ಕಟ್ಟೋರು ಗುರು ಅವ್ರದ್ದು ಇನ್ನೊಬ್ರದ್ದೆಲ್ಲ. ಆ ಒಂದು ಕಾಲ ಇತ್ತು. ಆದರೂ ಕೂಡ ತಾವೆಲ್ಲ ತುಂಬ ಅಭಿಮಾನದಿಂದ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ದೊಡ್ಡೇರಿ ಮುಕುಂದ್ ಅವರು ಇನ್ನೂ ದೊಡ್ಡದಾಗಿ ಕಾರ್ಯಕ್ರಮಗಳನ್ನು ಮಾಡಲಿ. ಚೌಡೆಯ ಇನ್ನೊಂದು ಯಾವುದೋ ಕೋಡೇಜ್ ಅವ್ರದ್ದೊಂದು ಓಪನ್ ಆಗಿದೆ, ಅವ್ರದ್ದು ಅದನ್ನು ಅಲ್ಲೆಲ್ಲ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ನಿಮ್ಮೆಲ್ಲರ ಬೆಂಬಲ ಅವ್ರಿಗಿರಲಿ ಅಂತ ದೇವ್ರಿಗೆ ಬೇಡ್ಕೊತ. ಥ್ಯಾಂಕ್ ಯು. ಅನಿಲ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಶಿವಶಂಕರ್ ಸರ್ ಒಂದೆರಡು ಮಾತು ನಿಮ್ಮಿಂದ ಬನ್ನಿ. ಎಲ್ಲ ಸಂಗೀತಾಭಿಮಾನಿಗಳೇ, ವೇದಿಕೆಯ ಮೇಲಿರ್ತಕ್ಕಂತಹ ಎಲ್ಲ ಅತ್ಯಂತ ಗಣ್ಯ ವ್ಯಕ್ತಿಗಳೇ, ಈ ದಿನ ನಮ್ಮ ಶ್ರೀಮಾನ್ ಮುಕುಂದ ದೊಡ್ಡೇರಿಯವರು ಅತ್ಯಂತ ಹೃದಯ ಸ್ಪರ್ಶಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹೊಸ ಕಲಾವಿದರಿಗೆ, ಹಳಬರಿಗೆ ಎಲ್ಲರನ್ನೂ ಆಹ್ವಾನಿಸಿ ಹೊಸ ಬೇರು, ಹಳೆ ಬೇರು, ಹೊಸ ಚಿಗುರು ಅನ್ನೋ ಹಾಗೆ ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮುಕುಂದ ಅವರ ಹೆಸರಲ್ಲೇ ಇದೆ. ಮುಕುಂದ ಅಂದರೆ ಶ್ರೀ ಕೃಷ್ಣ ಪರಮಾತ್ಮ. ಯಾವಾಗಲೂ ಸಹ ಕೊಳಲನ್ನು ಊದ್ತಾ ಇರತಕ್ಕಂತಹ ಒಬ್ಬ ವ್ಯಕ್ತಿ. ಹಾಗಾಗಿ ಅವರಿಗೆ ಸಂಗೀತದಲ್ಲಿ ಸ್ವಾಭಾವಿಕವಾಗಿಯೇ ಆ ಅಭ್ಯಾಸ ಬೆಳೆದು ಬಂದ್ಬಿಟ್ಟಿದೆ ಅಂತ ಕಾಣುತ್ತೆ. ಮುಕುಂದನಿಗೆ, ಶ್ರೀಕೃಷ್ಣನಿಗೆ 16,000 ಗೋಪಿಕಾಸ್ತ್ರೀಯರಿದ್ದರೆ ನಮ್ಮ ಮುಕುಂದರವರಿಗೆ 16,000 ಸಂಗೀತ ಪ್ರೇಮಿಗಳೇ ಅವರು ಸೃಷ್ಟಿ ಮಾಡಿದ್ದಾರೆ. ಅಂತಹ ಒಂದು ಮಹಾನ್ ವ್ಯಕ್ತಿಗಳು ಅಂತ ಹೇಳ್ಬೋದು. ಎಲ್ಲರಿಗೂ ಅವಕಾಶ ಕೊಡ್ತಕ್ಕಂಥದ್ದು ಅತ್ಯಂತ ಮುಖ್ಯವಾದ ಕೆಲಸ. ಒಬ್ಬೊಬ್ಬರಲ್ಲಿ ಒಂದೊಂದು ಪ್ರತಿಭೆ ಇದೆ, ಯಾವುದೋ ಮೂಲೆಯಲ್ಲಿರ್ತಾರೆ, ಧೈರ್ಯ ಸಾಕಾಗದೇ ಇರ್ತಾರೆ. ಆದರೆ ಇಂತಹ ಒಂದು ಕಾರ್ಯಕ್ರಮಕ್ಕೆ ಬನ್ನಿ, ನೀವು ಹಾಡಿ ಅಂತ ಹೇಳಿದಾಗ, ಅವ್ರಿಗೆ ಅವಕಾಶವನ್ನು ಕೊಟ್ಟಾಗ ಅವರಿಗೆ ಆದಿ ಅಂತ್ಯವೇ ಇಲ್ಲದಂತೆ ಬೆಳಿಬಹುದು. ಅಷ್ಟೊಂದು ದೊಡ್ಡದಾದಂಥ ಕ್ಷೇತ್ರ ಈ ಒಂದು ಸಂಗೀತ ಕ್ಷೇತ್ರ. ಅದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಮುಕುಂದ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಹೃದಯಪೂರ್ವಕ ಸಾವಿರ ಧನ್ಯವಾದಗಳು, ನಮನವನ್ನು ಸಲ್ಲಿಸ್ತೇನೆ. ತಮಗೆಲ್ಲರಿಗೂ ನಮಸ್ಕಾರ ಸರ್. ಶಿವಶಂಕರ್ ಅವರಿಗೆ ಅನಂತ ಧನ್ಯವಾದಗಳು. ವೃತ್ತಿಯಲ್ಲಿ ಶಿಕ್ಷಕರಾದರೂ ಕೂಡ ಪ್ರವೃತ್ತಿಯಲ್ಲಿ ಗಾಯಕರಾಗಿ, ಕಲಾವಿದರಾಗಿ ನಮ್ಮ ಜೊತೆಗೆ ಸದಾ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೈ ಜೋಡಿಸ್ತಾರೆ. ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಇದೀಗ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂಥ ಎಲ್ಲ ಗಣ್ಯಮಾನ್ಯರಿಗೆ ಗೌರವ ಸಮರ್ಪಣೆ. ಮೊದಲನೇದಾಗಿ ಡಿಂಗ್ರಿ ನಾಗರಾಜ್ ರವರು ಶ್ರೀ ಗುರು ರಾಘವೇಂದ್ರ ಆರ್ಟ್ ಮೀಡಿಯಾ ಸಂಸ್ಥೆಯ ವತಿಯಿಂದ ಪ್ರೀತಿಯ ಗೌರವ ಸಮರ್ಪಣೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮುಕುಂದ ದೊಡ್ಡೇರಿ ಅವರು ಎಲ್ಲ ಗಣ್ಯರು ಸೇರಿ ಅವರಿಗೆ ಒಂದು ಗೌರವ ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. 800ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿದ ಕನ್ನಡದ ಶ್ರೇಷ್ಠ ಹಾಸ್ಯ ಕಲಾವಿದ, 50 ವರ್ಷಗಳಿಂದ ಸುಮಾರು 800ಕ್ಕೂ ಹೆಚ್ಚು ಕನ್ನಡ ಚಲನಚಿತ್ರಗಳಲ್ಲಿ ಅಭಿನಯಿಸಿದ ಶ್ರೇಷ್ಠ ಹಾಸ್ಯ ಕಲಾವಿದ. ಇವರಿಗೆ ಮುಕುಂದ ದೊಡ್ಡೇರಿ ಮತ್ತು ತಂಡದವರಿಂದ ಈಗ ಗೌರವ ಸಮರ್ಪಣೆ. ದಯಮಾಡಿ ನಾವೆಲ್ಲರೂ ಕೂಡ ದೊಡ್ಡ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. 78ರ ಹರೆಯದಲ್ಲೂ ಕೂಡ ನಮ್ಮೊಂದಿಗೆ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರ್ತಾರೆ. ಮುಂಬರುವ ದಿನಗಳಲ್ಲಿ ದೇವರು ಇನ್ನೂ ಹೆಚ್ಚಿನ ಆಯಸ್ಸು, ಆರೋಗ್ಯವನ್ನು ಕೊಡಲಿ ಅಂಥೇಳಿ ನಾವು ಕೂಡ ಕರುಣಾಮಯಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ರುದ್ರಮುನಿ ಸರ್, 79 ವರ್ಷ ನನಗೆ ಅಂತ ಅತ್ಯಂತ ಏನು ಹೇಳೋದು, ಕಾನ್ಫಿಡೆಂಟ್ ಆಗಿ ನಮ್ಮ ಡಿಂಗ್ರಿ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ದೊಡ್ಡ ಚಪ್ಪಾಳೆಯ ಶುಭ ಹಾರೈಕೆಯನ್ನು ನಾವೆಲ್ಲರೂ. ರುದ್ರಮುನಿ ಸರ್ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನಿವೃತ್ತ ಮುಖ್ಯ ವ್ಯವಸ್ಥಾಪಕರು. ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಸದಾ ನಮ್ಮ ಜೊತೆಗೆ ಬೆನ್ನೆಲುಬಾಗಿ ನಿಲ್ತಕ್ಕಂಥ ರುದ್ರಮುನಿ ಅವರಿಗೆ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸೌಂಡ್ ಆಫ್ ಮ್ಯೂಸಿಕ್ನ
ಮಾಲೀಕರು, ಗಾಯಕರು, ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಗಿರ್ತಕ್ಕಂತಹ ಗುರುರಾಜ್ ಸರ್ ಅವರು ನಮ್ಮ ಪ್ರೀತಿಯ ಗೌರವ ಸಮರ್ಪಣೆಯನ್ನು ಸ್ವೀಕಾರ ಮಾಡಬೇಕು, ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಮುಂಬರುವ ದಿನಗಳಲ್ಲೂ ಕೂಡ ನಾವು ಕರೆದಾಗ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ನಮ್ಮ ಜೊತೆ ಇರಬೇಕು ಅಂತೇಳಿ ನಾನು ವಿನಂತಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೇನೆ. Always ready to play. ಸೌತ್ ಕಿಂಗ್ ವಾದ್ಯಗೋಷ್ಠಿಯ ಮಾಲೀಕರು, ಗಾಯಕರು ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಅನಿಲ್ ಆರ್ಕೆರವರು ನಮ್ಮ ಪ್ರೀತಿಯ ಗೌರವ ಸಮರ್ಪಣೆಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅನಂತ ಧನ್ಯವಾದಗಳು ಸರ್. ಶ್ರೀಮತಿ ಶಾಂತಾ ಅನಿಲ್ ರವರು ಕೂಡ ಗೌರವ ಸಮರ್ಪಣೆಯನ್ನು ಸ್ವೀಕಾರ ಮಾಡಬೇಕು. ಮುಂದಿನ ಎಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಗಿರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ರಷ್ಯನ್ ಗಾಯಕಿ ತಾತಿಯಾನಾ ಜುಯೇವಾ ಅವರು ಇವತ್ತು ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಹಾಡಿ ರಂಜಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಗುರು ರಾಘವೇಂದ್ರ ಆರ್ಟ್ ಮೀಡಿಯಾ ಸಂಸ್ಥೆಯ ವತಿಯಿಂದ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಅವರಿಗೂ ಕೂಡ ಅನಂತ ಧನ್ಯವಾದಗಳು. ರವಿವರ್ಮ ಆರ್ಟ್ಸ್ನ ಮಾಲೀಕರು, ವಿಶ್ವಕರ್ಮ ಸಮುದಾಯದ ಮುಖಂಡರು, ನಮ್ಮೆಲ್ಲರ ಪ್ರೀತಿಯ ರಾಧಾಕೃಷ್ಣ ವಿಶ್ವಕರ್ಮ ಅವರಿಗೆ ಈಗ ಗೌರವ ಸಮರ್ಪಣೆ. ದಯಮಾಡಿ ಅವರು ನಮ್ಮ ಪ್ರೀತಿಯ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ರಾಜೂರವರು ರಿನ್ಯಾಕ್ ಕಂಪನಿಯಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಸಹಕಾರವನ್ನು ನೀಡುವಂಥ ಶ್ರೀಯುತ ರಾಜೂರವರು. ನಮ್ಮೆಲ್ಲರ ಪ್ರೀತಿಯ ಮೇಷ್ಟ್ರು ಶಿವಶಂಕರ್ ಸರ್, ದಯಮಾಡಿ ಗಾಯಕರು, ಚಲನಚಿತ್ರ ನಟರು, ಹಿರಿಯರು, ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸದಾ ಸ್ಪಂದಿಸುವಂತಹ ಸಹೃದಯಿ, ಹೃದಯವಂತ ಶಿವಶಂಕರ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ದಯಮಾಡಿ ಕಿಟ್ಟಿರಾಜ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಗಾಯಕರು ಕಿಟ್ಟಿರಾಜ್ ಅವ್ರನ್ನ ಕರಿಬೇಕು ವೇದಿಕೆ ಮೇಲೆ ಅಂತ ಇದ್ದಾರೆ. ನೋಡಿ, ನಮ್ಮ ಹೀಗೆ ಕಿಟ್ಟಿರಾಜ್ ಮೇಲೆ ಬರ್ತಾ ಇದ್ದಾರಲ್ಲ, ಅವ್ರದ್ದು ಎಲ್ಲರದು ಒಂದು ತೂಕ ಆದರೆ ಅವ್ರದ್ದೇ ಒಂದು ತೂಕ. ಯಾಕಂದರೆ ಅಲ್ಲಿ ಎಲ್ಲರದು ಹೊರಗಡೆ ಬರಬೇಕಾದ್ರೆ ಅದು ಜೀವ, ಆ ಜೀವನೇ ಇವಾಗ ಮೇಲೆ ಬಂದಿದ್ದೀಗ. ಅವರಿಗೆ ನಿಮ್ಮೆಲ್ಲರ ಪರ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಶ್ರೀಯುತ ನಾಗೇಶ್ವರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಾಗೇಶ್ವರ್ ಅವರು, ನಾಗೇಶ್ವರ್ ದಯಮಾಡಿ ವೇದಿಕೆಗೆ ಬನ್ನಿ.
ಭಾಳ ದಿವಸದಿಂದ ಆಸೆ ಇತ್ತು, ನಾನು ಕಿಟ್ಟಿಯವರಿಗೆ ಟೋಪಿ ಹಾಕ್ಬೇಕಂತ, ಇವತ್ತು ಹಾಕ್ತಾ ಇದ್ದೀನಿ. ಸರ್ ಅದನ್ನ ಟೋಪಿ ಅಂತ ಕರೆಯಲ್ಲ ಸರ್, ನಾವು ಗೌರವಯುತವಾಗಿ ಮೈಸೂರಿನ ಪೇಟ ಅಂತೀವಿ ಸರ್. ಮುಕುಂದ ಅವ್ರಿಗೆ ಸನ್ಮಾನ ಮಾಡ್ಬೇಕಂತ ಡಿಂಗ್ರಿ ನಾಗರಾಜ್ ಅವ್ರು ಕರೀತಾ ಇದ್ದಾರೆ. ಯಾಕೆ ಅಂದರೆ ಇನ್ನೂ 10 ಹಲವು ಇಂಥ ಕಾರ್ಯಕ್ರಮಗಳು ಮಾಡಲಿ ಅನ್ನೋ ಉದ್ದೇಶ. ನಾಗೇಶ್ವರ ರಾವ್ ಅವ್ರಿಗೆ ಮಾಡಿ ಅತಿಥಿಗಳು, ಆ ನಂತರ ಮುಕುಂದ ಅವರಿಗೆ. ಡಬ್ಬಿಂಗ್ ಮಂಜಣ್ಣನವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಹೆಮ್ಮೆಯ ಡಬ್ಬಿಂಗ್ ಕಲಾವಿದರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ. ಮುಕುಂದ ದೊಡ್ಡೇರಿ ಅವರಿಗೆ ಎಲ್ಲರೂ ಸೇರ್ಕೋಬೇಕು. ಶಾಂತ ಮೇಡಮ್, ಶಾಂತ ಮೇಡಮ್, ಶಾಂತ ಮೇಡಮ್ ಒಂದು ಗ್ರೂಪ್ ಫೋಟೋಗೆ ಬನ್ನಿ. ಶ್ರೀ ಗುರು ರಾಘವೇಂದ್ರ ಆಡ್ ಮೀಡಿಯಾ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂತಹ, ಜಾಹೀರಾತು ನಿರ್ದೇಶಕರು, ಚಲನಚಿತ್ರ ನಟರು ಆಗಿರ್ತಕ್ಕಂಥ ಶ್ರೀಯುತ ಮುಕುಂದ ದೊಡ್ಡೇರಿ ಅವರಿಗೆ ಈಗ ಗೌರವಪೂರ್ವಕ ಸನ್ಮಾನ. ಇಂಥ 10 ಹಲವು ಕಾರ್ಯಕ್ರಮಗಳನ್ನು ಮಾಡಲಿ ಅಂಥೇಳಿ ನಾವು ಕೂಡ ಆಶಿಸೋಣ. ಒಂದು ದೊಡ್ಡ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಅಸೋಸಿಯೇಷನ್ನ ಮುಖಂಡರು, ಡಬ್ಬಿಂಗ್ ಕಲಾವಿದರು, ಪೋಷಕ ಕಲಾವಿದರು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಸಹಕಾರವನ್ನು, ಸಹಾಯ ಹಸ್ತವನ್ನು ನೀಡುವಂಥ ಶ್ರೀಯುತ ಮಂಜಣ್ಣನವರಿಗೆ ಗೌರವಪೂರ್ವಕ ಸನ್ಮಾನ. ನಮ್ಮ ಶಶಿಧರ್ ಬೆಳ್ಳೂರು ಅವರಿದ್ದರೆ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಶಶಿಧರ್ ಬೆಳ್ಳೂರು ಸರ್, ಶಶಿಧರ್ ರೇಣೂರವರಿಗೆ ಗೌರವ ಸಮರ್ಪಣೆ. ಅನಂತ ಅನಂತ ಧನ್ಯವಾದಗಳು. ಗುರುರಾಜ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡಿಕೊಳ್ಳಿ. ಸಿಂಗರ್ ಮೋಹನ್ ಇದ್ದೀರಾ? ಸಿಂಗರ್ ಮೋಹನ್ ಸರ್, ಸಿಂಗರ್ ಮೋಹನ್ ಸರ್ ಇದ್ದೀರಾ ಹೊರಗಡೆ? ನಮ್ಮ ಯೂಟ್ಯೂಬ್ ಕ್ಯಾಮ್ರಾಮನ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಇಡೀ ಇವತ್ತಿನ ಕಾರ್ಯಕ್ರಮವನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ನಮ್ಮ ಯೂಟ್ಯೂಬರ್, ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಆಗಿದೆ. ನಾವು ಕಾರ್ಯಕ್ರಮ ಮಾಡಿದ್ದು ಗೊತ್ತಾಗಬೇಕು ಅಂದರೆ ಯೂಟ್ಯೂಬಲ್ಲಿ ಬರಬೇಕು. ಧನ್ಯವಾದಗಳು ಸರ್.
ಇವತ್ತಿನ ಅಪ್ಪು ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಗಾಯಕರಿಗೆ, ವಿಶೇಷ ಅತಿಥಿಗಳಿಗೆ, ಸರ್ವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಜೊತೆಗೆ ವಿಶೇಷವಾಗಿ ಯಾವುದೇ ಕಾರ್ಯಕ್ರಮವನ್ನು ನಾವು ಶ್ರಮವಹಿಸಿ ಮಾಡಿದರೂ ಕೂಡ ಶ್ರೋತೃಗಳು ಬಹಳ ಮುಖ್ಯ, ಇಂಪಾರ್ಟೆಂಟು. ನಾವು ಮಾಡೋ ಕಾರ್ಯಕ್ರಮದಲ್ಲಿ ಕೇಳುಗರಿಲ್ಲದೆ ಹೋದರೆ, ಆ ಕಾರ್ಯಕ್ರಮದಲ್ಲಿ ಚಪ್ಪಾಳೆ ಶಿಳ್ಳಿಗಳು ಬರದೆ ಹೋದರೆ ಅದು ಯಾವ ಕಲಾವಿದನಿಗೂ ಹುಮ್ಮಸ್ಸನ್ನು, ಶ್ರೇಯಸ್ಸನ್ನು ಕೊಡೋದಿಲ್ಲ. ಅಂತಹ ಕಲಾಭಿಮಾನಿಗಳು, ಕಲಾ ಪೋಷಕರು ನಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಕೂಡ ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ವಿನಿಯೋಗಿಸಿ ನಮ್ಮ ಜೊತೆ ಬಂದು ಕಾರ್ಯಕ್ರಮವನ್ನು ಆಲಿಸಿ ಖುಷಿ ಪಡ್ತೀರಾ. ತಮ್ಮೆಲ್ಲರಿಗೂ ಕೂಡ ಗುರು ರಾಘವೇಂದ್ರ ಆಡ್ ಮೀಡಿಯಾ ಸಂಸ್ಥೆಯ ಪರವಾಗಿ ಮತ್ತು ಶ್ರೀಯುತ ಮುಕುಂದ ದೊಡ್ಡೇರಿಯವರ ಪರವಾಗಿ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ.